ನಿಮಗೆ ಈ ಥರ ಗುಡುಗುಡು ಆಗಿರುವ ದೋಸೆ ಮಾಡಲಿಕ್ಕೆ ಇದೆಯಲ್ವಾ, ಅಕ್ಕಿ ನೆನೆಸಿಡೋದು ಬೇಡ, ಉದ್ದು ನೆನೆಸಿಡೋದು ಬೇಡ, ಒಂದು ಚೂರು ಎಣ್ಣೆ ಕೂಡ ಬೇಡ, ಫಟಾಫಟ್ ಅಂತ ಜಸ್ಟ್ ಒಂದು ಅರ್ಧ ಗಂಟೆಯಲ್ಲಿ ಸೂಪರ್ ಆಗಿರುವಂಥ ದೋಸೆನ ಮಾಡ್ಬೋದು. ರೆಸಿಪಿ ತಿಳ್ಕೊಬೇಕು ಅಂತಂದರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ಸೂಪರ್ ಆಗಿರುವಂಥ ಮೆದುಮೆದುವಾಗಿರುವಂಥ ಗುಡುಗುಡಾಗಿರುವಂತಹ ದೋಸೆ ಮಾಡಲಿಕ್ಕೆ ನಮಗೆ ಬೇಕಾಗಿರುವಂಥದ್ದು 1 ಕಪ್ಪಷ್ಟು ಬಾಂಬೆ ರವೆ ಇಲ್ಲದಿದ್ದರೆ ನಾರ್ಮಲ್ ಆಗಿ ಉಪ್ಪಿಟ್ಟು ರವೆ ಕೂಡ ಆಗುತ್ತೆ. 1 ಕಪ್ಪಷ್ಟು ತಗೊಂಡಿದ್ದೇನೆ. ಮೊದಲೇನು ಮಾಡಬೇಕು, ಸ್ಟವ್ ಮೇಲೆ ಪಾತ್ರೆ ಇಟ್ಟು ಆ ಪಾತ್ರೆನ ಒಂಚೂರು ಬಿಸಿ ಮಾಡಿಬಿಟ್ಟು ಈ ರವನ ನಾವು ಹುರಿದ್ಕೋಬೇಕು. ರವನ ಹುರಿದ್ಕೊಂಡ್ರೇ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಕಮ್ಮಿ ಉರಿಯಲ್ಲಿಟ್ಕೊಂಡು ಒಂದು 3 ರಿಂದ 4 ನಿಮಿಷ ಈ ಹಸಿ ಫ್ಲೇವರ್ ಹೋಗೋ ತನಕ, ಒಂದು ಥರ ಚೆನ್ನಾಗಿ ಅರೋಮಾ ಬರೋ ತನಕ ರವನ ಹುರಿದ್ಕೊಳ್ಳಿ. ಯಾವುದೇ ಕಾರಣಕ್ಕೆ ಹೈ ಫ್ಲೇಮ್ ಇಟ್ಕೊಂಡು ರವನ ಕರಟಿಸಬೇಡಿ. ಟೇಸ್ಟ್ ಚೇಂಜ್ ಆಗುತ್ತೆ ಮತ್ತು ನಮಗೆ ದೋಸೆ ಸರಿಯಾಗಿ ಬರಲ್ಲ. ರವನ ಹುರಿದ್ಬಿಟ್ಟು ತಣ್ಣಗಾದ ನಂತರ ಒಂದು ಮಿಕ್ಸಿಗೆ ಹಾಕೊಳ್ಳಿ. ಇವಾಗ ಯಾವ ಕಪ್ಪಲ್ಲಿ ನಾವು ರವೆ ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಮೊಸರು, ದಪ್ಪ ಮೊಸರನ್ನು ಹಾಕ್ಕೊಳ್ಳಿ. ಹಾಗೆಯೇ 1 ಕಪ್ಪಷ್ಟು ನೀರು, ಸೇಮ್ ಕಪ್ಪಲ್ಲಿ 1 ಕಪ್ಪಷ್ಟು ನೀರನ್ನು ಹಾಕೊತಾ ಇದ್ದೇನೆ. ಈ ನೀರಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ನೀರನ್ನು ನೀವು ಉಳಿಸ್ಕೊಳ್ಳಿ. ಆಮೇಲೆ ನಮಗೆ ಮಿಕ್ಸ್ ಮಾಡೋಕ್ಕೆ ಬೇಕಾಗುತ್ತೆ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಳಿ. ನೈಸಾಗಿ ರುಬ್ಬಿದ ನಂತರ ಇದನ್ನ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳಿ. ಇವಾಗ 2 ಟೇಬಲ್ ಸ್ಪೂನಷ್ಟು ನೀರನ್ನು ಉಳಿಸ್ಕೊಂಡಿದ್ದೀವಲ್ವ, ಅದರಲ್ಲಿ ಮಿಕ್ಸಿನ ಕ್ಲೀನ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಳಿ. ನೀಟಾಗಿ ಚೂರು ಕಲಸ್ಕೊಳ್ಳಿ. ನೋಡಿ, ಈ ಹದಕ್ಕೆ ಬರಬೇಕು. ಪರ್ಫೆಕ್ಟಾಗಿ ಮೆಷರ್ಮೆಂಟ್ ಹೇಳಿದ್ದೇನೆ, ಇದೇ ಟಿಪ್ಸನ್ನು ಫಾಲೋ ಮಾಡಿ. ಹಾಗೆಯೇ ಸ್ವಲ್ಪ ಕಲಿಸ್ಬಿಟ್ಟು ಮುಚ್ಚಿಟ್ಬಿಟ್ಟು 15 ನಿಮಿಷ ಬಿಟ್ಬಿಡಿ. 15 ನಿಮಿಷ ಆದ ನಂತರ ಹಿಟ್ಟು ಸ್ವಲ್ಪ ದಪ್ಪ ಆಗಿರುತ್ತೆ, ಯಾಕಂತಂದರೆ ರವೆ ಹಾಕಿರ್ತೀವಲ್ವ. ಇವಾಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಮತ್ತೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ ಅದು ಇನೋ ಸಿಗುತ್ತೆ ಅಲ್ವಾ ಮೆಡಿಕಲ್ ಶಾಪ್ಗಳಲ್ಲಿ, ಅದನ್ನ ನಾವು ಯೂಸ್ ಮಾಡಬೇಕು. ಇದಕ್ಕೆ ನಾವು ಸೋಡಾ ಪುಡಿ ಏನೂ ಹಾಕಲ್ಲ. 1/4 ಟೇಬಲ್ ಸ್ಪೂನಷ್ಟು ಇನೋನ ನಾವು ಇದಕ್ಕೆ ಹಾಕೋಬೇಕು. ಅದರಿಂದ ದೋಸೆ ಮೆತ್ತಗಾಗುತ್ತೆ, ರುಚಿಯಾಗಿ ಆಗುತ್ತೆ. ಇನ್ಸ್ಟೆಂಟಾಗಿ ನಮಗೆ ಗುಡುಗುಡಾಗಿರುವಂಥ ದೋಸೆನ ಮಾಡಲಿಕ್ಕೆ ಆಗುತ್ತೆ. ಇನೋ ಹಾಕಿಬಿಟ್ಟು ಇದನ್ನ ಆ್ಯಕ್ಟಿವೇಟ್ ಹೇಗೆ ಮಾಡೋದು, ಒಂದು 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ಳಿ. ಆವಾಗ ಇನೋ ಆ್ಯಕ್ಟಿವೇಟ್ ಆಗುತ್ತೆ. ಇವಾಗ ನೀಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ತುಂಬ ನೀವು ಬೀಟ್ ಮಾಡಿ ಕಲಿಸ್ಬಾರ್ದು, ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಇಷ್ಟೇ ನಮಗೆ ಹಿಟ್ಟಿಗೆ ಬೇಕಾಗಿರೋದು. ಇವಾಗ ಸ್ಟವ್ ಮೇಲೆ ಒಂದು ತವ ಇಟ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕಾಯಿಸಿರಬೇಕು. ಒಂದು ಸೌಟಲ್ಲಿ 1 ಸೌಟಷ್ಟು ಹಿಟ್ಟನ್ನು ತಗೊಂಡು ತವ ಕಾದ ನಂತರ ನಿಧಾನಕ್ಕೆ ಹಿಟ್ಟನ್ನು ಈ ಥರ ಹಾಕೋಬೇಕು. ಸೆಂಟರಿಂದ ಈ ಥರ ಹಾಕೋಬೇಕು. ನಾವು ಈ ದೋಸೆನ ಸ್ಪ್ರೆಡ್ ಮಾಡಲಿಕ್ಕಿಲ್ಲ. ಸೆಂಟ್ರಿಂದ ಹಿಟ್ಟನ್ನು ಹಾಕಿದಾಗ ಈ ಥರ ರೌಂಡಾಗಿ ಬರುತ್ತೆ. ಉರಿ ಮೀಡಿಯಮ್ ಫ್ಲೇಮೇ ಇರುತ್ತೆ. ನೋಡಿ, ಹಿಟ್ಟು ಹಾಕಿದ ತಕ್ಷಣ ತವ ಚೆನ್ನಾಗಿ ಕಾದಿದ್ರೆ ಯಾವ ಥರ ಗುಳ್ಳೆ ಬಂದುಬಿಟ್ಟು ಈ ಥರ ತುತಾಗಿ ಗೂಡು ಥರ ಆಗ್ತಾಯಿದೆ. ನೋಡಿ, ಈ ಥರ ಒಂದ್ಸರಿ ಫುಲ್ಲು ದೋಸೆದಲ್ಲಿ ಗೂಡು ಥರ ಆದ ನಂತರ ಇವಾಗ ಮುಚ್ಚಿಟ್ಬಿಟ್ಟು ಅದನ್ನು ಬೇಯಲಿಕ್ಕೆ ಬಿಡಬೇಕು. ನಿಮಗೊಂದು 20 ಸೆಕೆಂಡ್ ಮುಚ್ಚಿಟ್ಬಿಡಿ. ಮೀಡಿಯಮ್ ಅಥವಾ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು 20 ಸೆಕೆಂಡ್ ಆದ ನಂತರ ಓಪನ್ ಮಾಡಿ. ನೋಡಿ, ಪರ್ಫೆಕ್ಟಾಗಿರುವಂಥ ಗೂಡಾಗಿರುವಂಥ ಇನ್ಸ್ಟೆಂಟ್ ದೋಸೆ ರೆಡಿ ಆಗಿದೆ. ತುಂಬಾ ಮೆತ್ತಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ, ಪರ್ಫೆಕ್ಟಾಗಿ ಬಂದಿರುತ್ತೆ ದೋಸೆನೂ. ನಮಗೆ ಕೆಲಸ ಕೂಡ ತುಂಬಾ ಕಮ್ಮಿ. ದಿಢೀರಾಗಿ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು, ದಿಢೀರಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತಂದಾಗ 1 ಕಪ್ ರವೆ ಇದ್ದರೆ ಸಾಕು. ನೋಡಿ, ಎಷ್ಟು ಸುಲಭವಾಗಿ ಈಸಿಯಾಗಿ ಈ ಥರ ದೋಸೆನ ಮಾಡ್ಕೊಂಡ್ವಿ ಅಂತ. ಚಟ್ನಿ ಜೊತೆ, ಕಾಯಿ ಚಟ್ನಿ ಜೊತೆ, ಶೇಂಗಾ ಚಟ್ನಿ ಜೊತೆ ಇದನ್ನ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ತುಂಬ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಯಾರು ಬೇಕಾದರೂ ಅಡುಗೆ ಬಾರದವರು ಕೂಡ ಈ ರೆಸಿಪಿ ನೋಡಿ ಈಸಿಯಾಗಿ ಟ್ರೈ ಮಾಡ್ಬೋದು. ಇಂಗ್ರೀಡಿಯೆಂಟ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ನೊಂದು ಸರಿ ಹಾಕ್ಕೊಂಡಿರ್ತೀನಿ. ಹಾಗೆಯೇ ಈ ರೆಸಿಪಿ ನನಗೆ ಇನ್ಸ್ಪೈರ್ ಮಾಡಿರೋದು ಅಂತಂದರೆ ಒಂದು ತೆಲುಗು ಯೂಟ್ಯೂಬ್ ಚಾನಲ್, ಅದರಲ್ಲಿ ನೋಡಿ ನಾನು ಟ್ರೈ ಮಾಡಿದೆ. ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿ ಬಂತು. ಅದಕ್ಕೋಸ್ಕರ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೇನೆ. ರೆಸಿಪಿ ಇಷ್ಟ ಆದರೆ ಒಂದು ಸರಿ ಟ್ರೈ ಮಾಡಿ. ಹಾಗೆಯೇ ನಿಮ್ಮ ಫೀಡ್ಬ್ಯಾಕ್ನ ಕೂಡ ಕೊಡಲಿಕ್ಕೆ ಮರಿಬೇಡಿ. ವಿಡಿಯೋನ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ ಕೂಡ. ಥ್ಯಾಂಕ್ಸ್ ಎಲ್ರಿಗೂ.